ಆನೇಕಲ್ ತಾಲೂಕಿನ ಅತ್ತಿಬೆಲೆಯ ಎಪಿಎಸ್ ಶಾಲಾ ಆವರಣದಲ್ಲಿ ಕ್ರೀಡಾ ಕಾರ್ಯಕ್ರಮ ಮತ್ತು ಪೋಷಕರ ಸಭೆಯನ್ನ ಆಯೋಜಿಸಲಾಗಿತ್ತು. ಇನ್ನು ಪೋಷಕರ ಸಭೆಯಲ್ಲಿ ಎಲ್ಕೆಜಿ ಮತ್ತು ಯುಕೆಜಿ ಮಕ್ಕಳು ಶಾಲೆಯಲ್ಲಿ ಆಟದ ಜೊತೆ ಪಾಠವನ್ನ 1 ವರ್ಷಗಳ ಕಾಲ ಕಲಿತ ಶಿಕ್ಷಣವನ್ನ ಪೋಷಕರ ಮುಂದೆ ಪ್ರದರ್ಶಿಸಿದರು. ಹಾಗೆಯೇ ಪೋಷಕರು ಸಹ ತಮ್ಮ ಮಕ್ಕಳಲ್ಲಿರುವ ಪ್ರತಿಭೆಯನ್ನ ಕಂಡು ಖುಷಿ ಪಟ್ಟ ಘಟನೆ ಎಪಿಎಸ್ ಶಾಲಾ ಆವರಣದಲ್ಲಿ ನಡೆಯಿತು. ಇನ್ನು ಕಾರ್ಯಕ್ರಮದಲ್ಲಿ ಅತ್ತಿಬೆಲೆ ಎಪಿಎಸ್ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷರಾದ ಡಿ ಮುನಿರಾಜು, ರಾಜಪ್ಪ, ಪ್ರಾಂಶುಪಾಲರಾದ ವೇಣುಗೋಪಾಲ್ ಮತ್ತು ಅಧ್ಯಾಪಕ ವರ್ಗದವರು ಹಾಗೂ ಪೋಷಕರು, ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. Thank you. Hello. ಕ್ರೀಡೆ ಚಟುವಟಿಕೆ ಕಲಿತಾ ಇದ್ದಾರೆ ಸರ್. ನಮ್ಮ ಮಕ್ಕಳಿದ್ದಾರೆ. ಅನನ್ಯ 4th ಕ್ಲಾಸ್, ಅನನ್ಯ 2nd ಸ್ಟ್ಯಾಂಡರ್ಡ್, ಅನನ್ಯ ಚೆನ್ನಾಗಿ ಮಾತಾಡ್ತಾರೆ. ಇವಾಗ ಮಕ್ಕಳ ವಿಷಯ ಏನಿರ್ಬೇಕಂದ್ರೆ ಎಲ್ಲಾರು ಶ್ಲೋಕ ಸೇರ್ತಿದ್ದಾರೆ, ಅದಕ್ಕೊಂದು ಖುಷಿ ಪಡ್ಬೇಕು. ನಾವು ಇವತ್ತಿಂದನೇ ನಾವು ಕಾಪಾಡ್ಕೊಂತ ಹೋದ್ರೆ ಇನ್ನು ಒಂದು ಬೇರೆ ಲೆವೆಲ್ಗೆ ನಮ್ಮ ದೇಶ ಒಂದು ಮುಟ್ಟುತ್ತೆ ಅನ್ನೋದು ಈ ಸ್ಕೂಲ್ ಮುಖಾಂತರ ನಾವು ಕಲ್ತ್ಕೋಬೇಕಾಗ್ತಿದೆ. ಯಾಕಂದ್ರೆ ನಾವೇ ಹೇಳಲ್ಲ ಶ್ಲೋಕಸು, ನಮ್ಮ ಮಕ್ಳೇ ಹೇಳ್ತಿದ್ದಾರೆ ಶ್ಲೋಕಗಳು. ತುಂಬಾ ಎಲ್ಲ ಗುಡ್ ಮಾರ್ನಿಂಗ್ ಟು ಎವ್ರಿವನ್. ನಾನು ಇದೇ ಸ್ಕೂಲಲ್ಲೇ ಓದ್ತಿದ್ದು. ನಾನು ಹೋಗೋವಾಗ ಹೇಳ್ಬಿಟ್ಟು ಹೋಗ್ತಿದ್ದೆ, ಮತ್ತೆ ಈ ಸ್ಕೂಲ್ ಕಡೆ ಬರಲ್ಲ ಅಂತ. ನಿಜ. ಫಸ್ಟ್ ನನ್ನ ಮಗಳು ಇಬ್ಬರಿದ್ದಾರೆ. ಗಗನ್ ಫಸ್ಟ್ ಸ್ಟ್ಯಾಂಡರ್ಡು, ನನ್ನ ಮಗಳು 5th ಸ್ಟ್ಯಾಂಡರ್ಡು. ಈ ಸ್ಕೂಲ್ ಕಡೆ ಬರೋದು ಹೇಳ್ಕೊಡ್ತಾನೆ. ನನ್ನ ಟೇಬಲ್ ಬರಲ್ಲ ಅಂತ ಅವ್ನು ಹೇಳ್ಕೊಡ್ತಾನೆ ಅವಳಿಗೆ. ನೆನ್ನೆನೂ ನನ್ನ ತಮ್ಮ ಜೊತೆ ಕಿತ್ತಾಡ್ಕೊಂಡು ಅವ್ನು ಹೇಳ್ತಿದ್ದಾನೆ, 11 months ಅವ್ರಿಗೂ ಹೇಳ್ತಿದ್ದಾನೆ. ಅವಳು ಹೇಳ್ತಿಲ್ಲ, ಬಟ್ ಅವ್ನು ಬರುತ್ತೆ, ಬಟ್ ಅವಳು ಹೇಳ್ತಿಲ್ಲ. ಅವ್ನು ಹೇಳ್ಕೊಡ್ತಿದ್ದಾನೆ ಅವ್ನಿಗೆ ಪ್ರತಿಯೊಂದೂ. ಬಟ್ ಇಲ್ಲಿಗೆ ಬಂದು ನನಗೆ ಫಸ್ಟ್ ಭಯ ಇತ್ತು, ಹೆಂಗೆ ಸೇರಿಸೋದು ಏನು ಅಂತ. ನನಗೆ ಬೇಡ ಅಂತಾನೆ ಹೋಗ್ಬಿಟ್ಟಿದೆ ಅಂತ. ಅಷ್ಟೇ ಮೂರು ನನಗೂ ಗೊತ್ತಿದೆ 8th ಸ್ಟ್ಯಾಂಡರ್ಡ್ ಅವ್ರಿಗೂ ಕಾಂಟಿನೆಂಟ್ಸ್. ಬಟ್ ಇವಾಗ ಮಗು UKG ಅಲ್ಲೇ ಕಲ್ತಿದೆ.
Russia flag. Yes. America flag. ಇದು ಹೇಳ್ತೀರಾ? ಇದು? No? Children? Germany? No. France flag. Okay? Yes. Big round of applause. My name is Gandhari. I am studying in LKG. My school name is Satsibala Public School. My material name is Pasatapi. And big tree. Elephant tree. Dinosaur tree. Thank you. 7,678. ಕರೆಕ್ಟ್ ಇದೆಯಾ? ಒಂದು ನಂಬರ್ ಹೇಳಿ ಮಗು. 1000. 6 ಸರ್ 5000. 56. Is it right? Is it right? Thank you. That 18. ಲ್ಯಾಂಗ್ವೇಜ್ ಅಲ್ಲಿ ಫೋನಿಕ್ಸ್ ಯೂಸ್ ಮಾಡ್ತೀವಿ, ABCD ಇಲ್ಲ. ಲೆಗ್. And this is 400. Thanks you can. 304. 794. ಕರೆಕ್ಟ್ ಇದೆಯಾ? ಬಿಕಾಸ್ ನಾವು ಇಷ್ಟು ಎಕ್ಸ್ಪ್ಲೋರ್ ಆಗಿರೋದೇ ಜಾಸ್ತಿ. ನಾವು ಮುಂದೆ ಬರಬೇಕು. ನಮಗೆ ಮಕ್ಕಳು ಬ್ಯಾಗ್ ತಗೊಳ್ಳಕೊಂಡು ಸ್ಕೂಲ್ ಬಂದರೆ ಸಾಕು, ಓದೋದು ಬರೆಯೋದೆಲ್ಲ ಸೆಕೆಂಡ್ಗೆ ಅಂತ ಯೋಚನೆ ಮಾಡೋ ಕಾಲದಲ್ಲಿ ಬೆಳ್ಳು ಸರ್ ನಿಜವಾಗ್ಲೂ ಎಷ್ಟೊಂದು ದುಡ್ಡು ಖರ್ಚು ಮಾಡಿ, ಅದು ತುಂಬ ಖರ್ಚು ಆಗುತ್ತೆ ಅದು ಆ ಮೆಟೀರಿಯಲ್ಗೆ, ಅದು ತಗೊಂಡ್ಬಂದು ನಿಮ್ಮ ಮಕ್ಕಳನ್ನ ಇಂಪ್ರೂವ್ ಮಾಡ್ತಾ ಇದ್ದಾರೆ. ಅದು ನಿಜವಾಗ್ಲೂ ಥ್ಯಾಂಕ್ ಯು. From class LKG, I would like to say thanks to the founder, D. Muniraju Sir, Mr. Rajappa Sir. Thank you, sir. A special thanks to our Vice Principal, Mr. Venugopal Sir. Thank you, sir. I'd like to say thanks to the Credo team members, Veda Mama, Sindhu ma'am. Thank you, ma'am. I'd like to extend my heartful thanks, teaching and non-teaching and parents. Thanks to all. ಈ ದಿನ APS ಸಂಸ್ಥೆಯಲ್ಲಿ ಕ್ರೀಡೋ ಆ್ಯಕ್ಟಿವಿಟಿ ಬೇಸ್ ಮೇಲೆ ಶಿಕ್ಷಣವನ್ನು ನಮ್ಮ ಶಾಲೆಯಲ್ಲಿ ಯಾವ ರೀತಿ ನಾವು ಕೈಗೊಂಡಿದ್ದೀವಿ ಅಂತಂದರೆ ಪ್ರಿ-KGಯಿಂದ LKG, UKG ಮತ್ತು ಫಸ್ಟ್ ಸ್ಟ್ಯಾಂಡರ್ಡು, ಸೆಕೆಂಡ್ ಸ್ಟ್ಯಾಂಡರ್ಡ್ವರೆಗೂ ಈ ಸಾಲಿನಲ್ಲಿ ನಾವೊಂದು ಕ್ರೀಡೋ ಆ್ಯಕ್ಟಿವಿಟಿ ಬೇಸನ್ನು ನಾವು ಈ ಒಂದು ಸಾಲಿನಲ್ಲಿ ಮುಂದುವರಿಸ್ತಾ ಇದ್ದೀವಿ. ಈ ಒಂದು ಉದ್ದೇಶ ಇಷ್ಟೇ, ಆ್ಯಕ್ಟಿವಿಟಿ ಬೇಸ್ ಅಂದರೆ ಮಕ್ಕಳ ಕಲಿಕೆಗೆ ತಕ್ಕಂತೆ ಪಾಠೋಪಕರಣಗಳನ್ನು ಬಳಸಿ ಈ ಒಂದು ಕಲಿಕೆಯನ್ನು ಮಕ್ಕಳಿಗೆ ನಾವು ಕಲಿಸೋದು APS ಸಂಸ್ಥೆ ಶಾಲೆಯಲ್ಲಿ. ಆದ್ದರಿಂದ ಈ ಒಂದು ಸಂಸ್ಥೆಗೆ ಹೆಚ್ಚು ಪೋಷಕರು ಗಮನ ಹರಿಸಿ ವಿದ್ಯಾಭ್ಯಾಸದ ಬಗ್ಗೆ ನಾವು ಹೆಚ್ಚು ಮಕ್ಕಳನ್ನು ದಾಖಲೆ ಮಾಡಬೇಕಂತೇಳಿ ನಾನು ಈ ಮೂಲಕ ಕೋರ್ಕೊಳ್ತೀನಿ. ಇವತ್ತೇನು ನಾವು ಕ್ರೀಡೋ ಪೇರೆಂಟ್ಸ್ ಎಂಗೇಜ್ಮೆಂಟ್ ಪ್ರೋಗ್ರಾಮ್ ಹಮ್ಮಿಕೊಂಡಿದ್ದೀವಿ. ನಮ್ಮ ಪೇರೆಂಟ್ಸ್ ಎಲ್ಲ ಇವತ್ತು ತುಂಬ ಖುಷಿಪಟ್ಟರು. ನಾವು ಕ್ರೀಡೋ ಸರ್ಕುಲಮ್ ತಗೊಂಡಾಗ ಆ ಒಂದು ಏನು ಆ್ಯಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಇದೆ, ಬೆಳಗ್ಗೆ ಪಾಠ ಮಾಡ್ತಾರೆ, ಮಧ್ಯಾಹ್ನ ಅದೇ ಏನು ಕಲ್ತಿರ್ತಾರೋ ಅದ್ರದ್ದು ಸ್ಟಡಿ ಮೆಟೀರಿಯಲ್ ಲ್ಯಾಬಲ್ಲಿ ಕರ್ಕೊಂಡು ಹೋಗಿ ಅದನ್ನು ತೋರಿಸಿ
ಮಕ್ಕಳಿಗೆ ಶೇಪ್ಸು ಪಿಕ್ಚರ್ಸು ಎಲ್ಲ ತೋರಿಸಿ ಏನಾಗುತ್ತೆ ಅಂದರೆ ಮಕ್ಕಳು ಆ್ಯಕ್ಟಿವ್ ಮಾಡ್ಕೊಳ್ತಾರೆ ಮತ್ತು ಗ್ರಾಸ್ಪಿಂಗ್ ಪವರ್ ಜಾಸ್ತಿ ಆಗುತ್ತೆ ಅವ್ರಿಗೆ. ಅದರಿಂದ ಏನಾಗುತ್ತಂತೆ ಮಕ್ಕಳು ಎಜುಕೇಷನ್ನು ವಿದ್ಯಾಭ್ಯಾಸ ಕಲಿಯೋದಕ್ಕೆ ಅವ್ರಿಗೆ ಒಂದು ಕಲಿಕೆ ಆಸಕ್ತಿ ಜಾಸ್ತಿ ಆಗುತ್ತೆ ಮತ್ತು ಅದು ಈಸಿ ಆಗುತ್ತೆ ಮಕ್ಕಳಿಗೆ. ನೆನಪಿನ ಶಕ್ತಿ ಆಗಲಿ, ನೋಡಿದಾಗ ಅದೇನು ಬಸ್ ಅಂದರೆ ಏನು ಅಂತ ಪಿಕ್ಚರ್ ನೋಡಿದಾಗ, ಮತ್ತು ಏನು ಪಾರ್ಟ್ಸ್ ಆಫ್ ದಿ ಫಿಶು, ಮತ್ತು ಸ್ಟೇಟ್ಸ್ ಆಫ್ ದಿ ಇಂಡಿಯಾ, ಮತ್ತು ಕಾಂಟಿನೆಂಟ್ಸ್ ಆಫ್ ದಿ ವರ್ಲ್ಡು, ಸೊ ಪ್ರತಿಯೊಂದನ್ನು ನೋಡಿ ಕಲಿತಾಗ ಏನಾಗುತ್ತೆ ಅಂದರೆ ಮಕ್ಕಳಲ್ಲಿ ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ ಮತ್ತು ಅವ್ರಿಗೆ ಆಸಕ್ತಿ ಜಾಸ್ತಿ ಬರುತ್ತೆ, ಯಾವುದೇ ಗೊಂದಲಗಳಿರೋದಿಲ್ಲ. ಸೊ ಅದರಿಂದ ನಾವು ಅದೇ ಮತ್ತು ಇದನ್ನು ಒಂದು 2-3 ವರ್ಷದಿಂದ ನಾವು ತೊಗೊಂಡು ಕಂಟಿನ್ಯೂ ಮಾಡ್ತಾ ಇದ್ದೀವಿ. 2-3 ವರ್ಷದಿಂದನೂ ಮಕ್ಕಳು ತುಂಬ ಆ್ಯಕ್ಟಿವ್ ಆಗಿದ್ದಾರೆ ಮತ್ತು ತುಂಬಾ ಇಂಪ್ರೂವ್ಮೆಂಟ್ಸ್ ಕಾಣಿಸ್ತಾ ಇದೆ. ಎಲ್ಲ ಪೇರೆಂಟ್ಸ್ ಫೀಡ್ಬ್ಯಾಕ್ ತೊಗೊಂಡಾಗ ಸರ್ ಕ್ರೀಡೋ ಇದನ್ನು ಇನ್ನೂ ಎಕ್ಸ್ಟೆಂಡ್ ಮಾಡಿ ನೀವು ಅಂತ ಅವರು ಯಾವಾಗಲೂ ರಿಕ್ವೆಸ್ಟ್ ಮಾಡ್ತಿದ್ರು. ನಾವು ಕ್ರೀಡೋ ಟೀಮ್ ಜೊತೆ ಮಾತಾಡಿ ನೆಕ್ಸ್ಟ್ 25-26ಗೆ ಏನು ಮಾಡ್ತಿದ್ದೀವಿ ಅಂದರೆ ನಾವು ಈವರೆಗೂ pre-KG ಇಂದ UKG ಮಾತ್ರ ಇತ್ತು ಕ್ರೀಡೋ ಸರ್ಕುಲಮ್. ಈ ವರ್ಷ ನಾವು ಅದನ್ನು ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ಗೆ ಎಕ್ಸ್ಟೆಂಡ್ ಮಾಡಿದ್ದೀವಿ. ಕಮ್ಮಿಂಗ್ ಡೇಸಲ್ಲಿ 3rd ಸ್ಟ್ಯಾಂಡರ್ಡ್ 4th ಸ್ಟ್ಯಾಂಡರ್ಡ್ಗೂ ಅದನ್ನು ಎಕ್ಸ್ಟೆಂಡ್ ಮಾಡ್ಕೊಳ್ತಾ ಇದ್ದೀವಿ. ಸೊ ಅವಾಗ ಏನಾಗುತ್ತೆ ಅಂದರೆ pre-KG ಇಂದ 4th ಸ್ಟ್ಯಾಂಡರ್ಡ್ವರೆಗೂ ಈ ಕ್ರೀಡೋ ಸರ್ಕುಲಮ್ ಇಂದ ಏನಾಗುತ್ತೆ ಅಂದರೆ ಮಕ್ಕಳಿಗೆ ಒಳ್ಳೆ ಫೌಂಡೇಶನ್ ಬರುತ್ತೆ. ವಿದ್ಯಾಭ್ಯಾಸಕ್ಕೆ ಏನಾಗುತ್ತೆ, ಒಳ್ಳೆ ಫೌಂಡೇಶನ್ ಬಂದಾಗ ಏನಾಗುತ್ತೆ ಮುಂದಿನ ದಿನಗಳಲ್ಲಿ 5ನೇ ಕ್ಲಾಸು 6ನೇ ಕ್ಲಾಸಲ್ಲಿ ಅವ್ರಿಗೆ ಮ್ಯಾಥ್ಸು, ಈ ಸೈನ್ಸು ಏನೋ ಅವ್ರಿಗೆ ಕಠಿಣ ಅನಿಸುತ್ತೋ ಅದು ನಿಜವಾಗ್ಲೂ ಕಠಿಣ ಅನಿಸೋದಿಲ್ಲ ಅವ್ರಿಗೆ. ಸೊ ಆ ಫೌಂಡೇಶನ್ ಚೆನ್ನಾಗಿ ಬಂದಾಗ ಏನಾಗುತ್ತೆ, ನಾವು ಹೈಯರ್ ಕ್ಲಾಸಸಲ್ಲಿ ಏನಿದ್ರು ಬರೀ ಸ್ಕೋರಿಂಗ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ಬೋದು ಮತ್ತು ಮಕ್ಕಳಲ್ಲಿ ಇನ್ನೂ ಬೇರೆ ಬೇರೆ ಕಲಿಕಾ ಅಂಶಗಳನ್ನು ಇದ್ರ ಜೊತೆಗೆ ಆ್ಯಕ್ಟಿವಿಟೀಸ್ ಬೇಸ್ಡ್ ಇದು ಮಾಡ್ಕೊಂಡಾಗ ಏನಾಗುತ್ತೆ ಅವ್ರಿಗೆ ಇನ್ನೂ ಈಸಿ ಆಗುತ್ತೆ. ಮುಂದಿನ ದಿನಗಳಲ್ಲಿ ಏನು ಒಂದು ಕಾಂಪಿಟೇಟಿವ್ ವರ್ಲ್ಡ್ ಕ್ರಿಯೇಟ್ ಆಗುತ್ತೆ, ಆ ಕಾಂಪಿಟೇಟಿವ್ ವರ್ಲ್ಡಲ್ಲಿ ನಮ್ಮ ಮಕ್ಕಳು ಯಾವುದೇ ಸಿಚುವೇಶನ್ಸ್ ಬಂದ್ರೂ, ಯಾವುದೇ ಟಫೆಸ್ಟ್ ಎಕ್ಸಾಮಿನೇಷನ್ಸ್ ಬಂದ್ರೂ ಅದನ್ನು ಈಸಿಯಾಗಿ ಕ್ರ್ಯಾಕ್ ಮಾಡಿ ಅವರು ಮುಂದಿನ ಭವಿಷ್ಯವನ್ನು ಈಸಿಯಾಗಿ ಕಟ್ಕೊಬೋದು ಅನ್ನೋದು ನಮ್ಮೆಲ್ಲರ ಉದ್ದೇಶ. ಕ್ರೀಡೋ ಅದರ ನಿಟ್ಟಿನಲ್ಲಿ ತುಂಬ ಎಫೆಕ್ಟಿವ್ ಕೆಲಸ ಆಗಿದೆ. ಸೊ ಅದರಿಂದ ನಾವೀಗ ಪೋಷಕರಲ್ಲಿ ಕೇಳೋದೇನೆಂದರೆ, ಈ ಕ್ರೀಡೋ ಏನಿದೆ ಬೇರೆ ಶಾಲೆಗಳಲ್ಲಿ ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಅಂತ ಅವರು ಏನು ಹೇಳ್ಕೊಂಡು ತುಂಬ ಫೀಸಸ್ ಎಲ್ಲ ಕಾಸ್ಟ್ಲಿ ಇರುತ್ತೆ. ಬಟ್ ನಮ್ಮ ಶಾಲೆಯಲ್ಲಿ ಎಲ್ಲ ಪೋಷಕರಿಗೂ ಇದು ಒಂದು ರೀಚ್ ಆಗಬೇಕಂತೇಳಿ ನಾವು ತುಂಬ ರೀಸನಬಲ್ ಫೀಸಸಲ್ಲಿ ಪ್ಲ್ಯಾನ್ ಮಾಡಿದ್ದೀವಿ. ಪೋಷಕರು ಬಂದು ಭೇಟಿ ಮಾಡಿ. ಫೆಬ್ರವರಿ 15ರವರೆಗೂ ಒಂದು ಆಫರ್ ಹೇಳ್ತಿದ್ದೀವಿ ನಾವು. ಒಂದೇ ಸತಿ ನೀವು ಫೀಸ್ ಕ್ಲಿಯರ್ ಮಾಡಿಕೊಂಡ್ರೆ ಅಡ್ಮಿಷನ್ ರೀಅಡ್ಮಿಷನ್ ಪೋಷಕರಿಗೆಲ್ಲನೂ ಹೈದರಾಬಾದ್ಗೆ 1 ಡೇ ಟ್ರಿಪ್ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಅದೇ ರೀತಿಯಲ್ಲಿ ಯಾರಾದರೂ ಸ್ವಲ್ಪ ಅನುಕೂಲ ಕಮ್ಮಿ ಇದೆ, ನಮ್ಮ ಸ್ವಲ್ಪ ಏನಾದರೂ ಒಂದು ಸ್ವಲ್ಪ ಕನ್ಸೆಷನ್ ಬಡಿ ಅಂದಾಗ ನಮ್ಮನ್ನ ಭೇಟಿ ಮಾಡಿದಾಗ ಮ್ಯಾನೇಜ್ಮೆಂಟ್ ಅವರು ಖಂಡಿತ ನಮ್ಮ ಕೈಯಲ್ಲಿ ಆಗಿದೆ ಅಂತ ಸಹಕಾರನ ನಾವು ಮಾಡ್ತೀವಿ. ನಮಗೆ ಅಡ್ಮಿಷನ್ಸ್ಗೆ ಎನ್ಕ್ವೈರಿಗೆ ಬನ್ನಿ, ಭೇಟಿ ಮಾಡಿ, ಮತ್ತು ನಮ್ಮ ಪೋಷಕರಿಂದ ಫೀಡ್ಬ್ಯಾಕ್ ತೊಗೊಂಡ್ರು ನಿಮಗೂ ಖುಷಿಯಾಗುತ್ತೆ. ನಮ್ಮ ಶಾಲೆಯಲ್ಲಿ ಓದಿರ್ತಕ್ಕಂಥ ಮಕ್ಕಳು ಮುಂದಿನ ದಿನಗಳಲ್ಲಿ ಅವರು ಒಳ್ಳೆ ಸ್ಥಾನಮಾನಗಳಿಗೆ ಹೋಗಿದ್ದಾರೆ, ಒಳ್ಳೆ ಕಡೆ ಜಾಬ್ಸ್ ಆಗಿದೆ, ಒಳ್ಳೆ ಡಾಕ್ಟರ್ಸು ಮತ್ತು ಇಂಜಿನಿಯರಿಂಗು ಫ್ರೀ ಸೀಟ್ಸ್ ಎಲ್ಲ ತೊಗೊಂಡು ಒಳ್ಳೆ ಸ್ಥಾನಮಾನಗಳಲ್ಲಿದ್ದಾರೆ. ನಾವು ಅದೇ ರೀತಿಯಲ್ಲಿ ಈಗಿನ ಮಕ್ಳಿಗೂ ಈಗಿನ ಜನ್ರೇಷನ್ಗೆ ಈಗಿನ ಕಾಂಪಿಟೇಟಿವ್ ವರ್ಲ್ಡ್ಗೆ ಏನು ಬೇಕಾಗಿದೆ ಅದರ ಪ್ರಕಾರ ಅಪ್ಗ್ರೇಡ್ ಮಾಡಿಕೊಂಡು ಸಿಲೆಬಸ್ಸಲ್ಲಾಗಿರ್ಬೋದು, ಅಡಿಷ್ನಲ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು. ಈಗ ನಾವು ಲಾಸ್ಟ್ ಇಯರಿಂದ ಅಬೆಕಸ್ ಸೇರಿಸಿದ್ದೀವಿ, ಕಂಪ್ಯೂಟರ್ ಕ್ಲಾಸಸ್ ಎಕ್ಸ್ಟ್ರಾ ಮಾಡಿದ್ದೀವಿ. ಏನೀಗ AI ಮತ್ತು ಈ ರೀತಿ ಹೊಸ ಟೆಕ್ನಾಲಜೀಸ್ ಬಂದ್ರೂ ನಮ್ಮ ಮಕ್ಕಳು ಆ ಟೆಕ್ನಾಲಜೀಸ್ಗೆ ಅಡಾಪ್ಟ್ ಆಗಬೇಕು ಮತ್ತು ಅಡ್ಜಸ್ಟ್ ಹಾಕ್ಕೊಂಡು ಮುಂದಿನ ದಿನಗಳಲ್ಲಿ ಕಾಂಪಿಟೇಟಿವ್ ವರ್ಲ್ಡಲ್ಲಿ ಅವ್ರೂ ಸರ್ವೇ ಆಗೋ ರೀತಿಯಲ್ಲಿ ನಾವೊಂದು ಮಕ್ಕಳನ್ನ ತಯಾರಿ ಮಾಡ್ತಾಯಿದ್ದೀವಿ. ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಡ್ತಾಯಿದ್ದೀವಿ. ಮತ್ತು SLCಯಲ್ಲೂ ಅಷ್ಟೇ ಎಕ್ಸ್ಟ್ರಾ ಕ್ಲಾಸಸ್ ಮಾಡಿಸಿ ಮಕ್ಕಳಿಗೆ 100% ರಿಸಲ್ಟ್ ಬರಬೇಕು ಮತ್ತು ಟಾಪ್ ರಿಸಲ್ಟ್ಸ್ ಬರಬೇಕಂತ ನಮ್ಮ ಶಿಕ್ಷಕರು, ನಮ್ಮ ಸಂಸ್ಥೆ ಎಲ್ಲರೂ ಸೇರಿ ನಾವಿಲ್ಲಿ ಒಂದು ಕೆಲಸ ಮಾಡ್ತಾಯಿದ್ದೀವಿ. ಖಂಡಿತ ಒಳ್ಳೆ ರಿಸಲ್ಟ್ಸ್ ಈ ವರ್ಷನೂ ನಮ್ಮದು ಬರುತ್ತೆ ಮತ್ತು ಒಳ್ಳೆ ಅಡ್ಮಿಷನ್ಸ್ ಆಗುತ್ತೆ. ನಿಮ್ಮ ಪೋಷಕರಲ್ಲಿ ಮನವಿ ಏನಪ್ಪ ಅಂದರೆ ಇದೇ ರೀತಿಯಲ್ಲಿ ನಮ್ಮ ಶಾಲೆಗೆ ದಾಖಲಾತಿ ಮಾಡಿ ಮತ್ತು ಒಳ್ಳೆ ಅಡ್ಮಿಷನ್ಸ್ ಕೊಟ್ಟು ಖಂಡಿತ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡ್ತೀವಿ. ಬಂದು ಭೇಟಿ ಮಾಡಿ ಅಂತ ಕೇಳ್ಕೊಂತ ವಂದನೆಗಳು ಹೇಳ್ತೀವಿ. ಥ್ಯಾಂಕ್ ಯು. ಬಿಡಿ. ಬಟ್ ಇವತ್ತಿನ ಪ್ರೋಗ್ರಾಮು ತುಂಬ ಚೆನ್ನಾಗಿ ಬಂತು. ಬಟ್ ಏನು ಅಂದರೆ ಆ ಕ್ರೀಡೋ ಅನ್ನೋದರಲ್ಲೇ ಒಂದು ಮಹತ್ವ ಇದೆ. ಎಂದು ಕ್ರೀಡೆ ಅಂದರೆ ಕಲಿಕೆಯಲ್ಲಿ ಆಟದಲ್ಲಿ ಕಲಿಕೆ, ಹೌದಾ? ಯಾಕೆಂದರೆ ನಾವು ಆಡ್ತಾ ಕಲಿಯೋದು ಅಂದರೆ ತುಂಬ ಈಸಿ. ಮಕ್ಕಳು ಈಗ ಯಾಕೆ ಅಂದರೆ ನಾವು ಮನೆಯಲ್ಲಿ ಚೇರ್ ಮೇಲೆ ಕೂರಿಸ್ತೀವಿ, ಸ್ಕೂಲಲ್ಲಿ ಚೇರ್ ಮೇಲೆ ಕೂರಿಸ್ತೀವಿ. ಬಟ್ ಅದಕ್ಕೊಂದು ಆಕ್ಟಿವ್ ಪಂಚರ್ ಒಂದು ಮಕ್ಕಳಿಗೆ ಒಂದು ಆಕ್ಟಿವ್ ಪಂಚರ್ ವರ್ಕ್ ಆಗ್ತಾಯಿಲ್ಲ. ಬಟ್ ಏನಾಗ್ತೈತೆ ಅಂದರೆ ಇವಾಗ ಈಗಿನ ಮಕ್ಕಳು ಆಟ ಆಡ್ತಾ ಇಲ್ಲ, ನಲಿತಾ ಕಲಿತಾ ಇಲ್ಲ, ಓದ್ತಾ ಆಡ್ತಾ ಇಲ್ಲ, ಏನಿಲ್ಲ. ಬಟ್ ಏನಾಗಿದೆ ಅಂದರೆ ಇವಾಗ ಬರೀ ಓದು ಬರೀ ಮನೇಲಿ ಬಂದರೆ ಟ್ಯೂಷನ್, ಸ್ಕೂಲಲ್ಲಿ ಬಂದರೆ ಓದು. ಬಟ್ ಈ ಕ್ರೀಡೆ ಅಂತಕ್ಕಂಥದ್ದು ಏನಾಗಿದೆ ಅಂದರೆ ತುಂಬ ಒಳ್ಳೆ ಮಹತ್ವ ಇದೆ. ಬಟ್ ಯಾಕೆಂದರೆ ಎಲ್ಲಿ ಆಟದ ಮೈದಾನಗಳು ಜಾಸ್ತಿ ಇರ್ತಾವೋ ಅಲ್ಲಿ ಹಾಸ್ಪಿಟ್ಲ್ಗಳು ಕಮ್ಮಿ ಇರ್ತವೆ. ಎಲ್ಲಿ ಆಟದ ಮೈದಾನಗಳು ಇರಲ್ವೋ ಅಲ್ಲಿ ಬೀದಿಗೂ ಕೇರ್ಗೆರ್ಗೂ ಒಂದೊಂದು ಹಾಸ್ಪಿಟ್ಲ್ಗಳು ಇರ್ತವೆ. ಆದ್ದರಿಂದ ಎಲ್ಲ ಪೋಷಕರಿಗೆ ತಿಳಿಸುವುದೇನೆಂದರೆ ಈ ಕ್ರೀಡೆ ಅಂತಕ್ಕಂಥದ್ದು ತುಂಬ ಚೆನ್ನಾಗಿದೆ. ಬಟ್ ಎಲ್ಲರೂ ಇದನ್ನು ಚೆನ್ನಾಗಿ ಯೂಸ್ ಮಾಡಿಕೊಳ್ಳಿ. ಬಟ್ ಮಕ್ಕಳಿಗೆ ಒಳ್ಳೆಯ ಕಲಿಕೆ ರೂಪದಲ್ಲಿ ಕಲಿಕೆ ಚೆನ್ನಾಗಿ ಬರ್ತಾ ಇದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.
Good morning to everyone. First of all, I thanks to our management. They are giving this Credo curriculum. Very nice. The children are very interested to Credo curriculum. ಅವರು ಇದರಿಂದ ನಮಗೆ ತುಂಬಾ ಉಪಯೋಗ ಆಗ್ತಾ ಇದೆ. ಮಕ್ಕಳು ಅದನ್ನು ಟಚ್ ಮಾಡಿ ಕಲಿತಾ ಇದ್ದಾರೆ, ತುಂಬಾ ಕಲಿತಿದ್ದಾರೆ ಮಕ್ಕಳು. ನಮಗೂ ಅಷ್ಟೇ, ನಾವು ಅದರಿಂದ ತುಂಬಾ ಕಲ್ತಿದ್ದೀವಿ. ಇದೇ ಥರ ಸಪೋರ್ಟು ನಮಗೆ ಮ್ಯಾನೇಜ್ಮೆಂಟ್ ಕೊಡ್ತಾ ಇರಲಿ. ಮತ್ತು ಕ್ರೀಡೋ ತಗೊಳ್ಳೋದ್ರಿಂದ ತುಂಬಾ ಯೂಸ್ಫುಲ್ ಇದೆ ಮಕ್ಕಳಿಗೆ. ಮಕ್ಕಳು ಟಚ್ ಮಾಡಿ ಅದರಿಂದ ಈಗ ಟೇಬಲ್ಸ್ ಆಗಲಿ, ಈಗ LKG ಮಗು 2 1 2 ಇಂದ 9 1ವರೆಗೂ ಹೇಳ್ತಿದ್ದಾರೆ ಟಚ್ ಮಾಡಿ, ಮೆಟೀರಿಯಲ್ಸ್ ಯೂಸ್ ಮಾಡಿಕೊಂಡು. ಮತ್ತು ಇದು ಶೇಪ್ಸ್ ಆಗಿರ್ಬೋದು, ವರ್ಡ್ಸ್ ಆಗಿರ್ಬೋದು. ಫಸ್ಟ್ ಆಫ್ ಆಲ್ ವರ್ಡ್ಸು ಅವರು ಮಕ್ಕಳಿಗೆ ಫೋನಿಕ್ಸಿಂದ ಆಟೋಮೆಟಿಕ್ ವರ್ಡ್ಸ್ ರೀಡ್ ಮಾಡೋದನ್ನು ತುಂಬಾ ಚೆನ್ನಾಗಿ ಕಲಿತಿದ್ದಾರೆ. ಥ್ಯಾಂಕ್ಸ್ ಟು ನಮಗೆ ಈ ಸ್ಕೂಲ್ ಬಗ್ಗೆ ತುಂಬ ಕಾಳಜಿ ಆಮೇಲೆ ಹೆಮ್ಮೆ ಇದೆ. ಇವತ್ತು ನಡೆಸ್ಕೊಟ್ಟಂಥ ಕಾರ್ಯಕ್ರಮ ಕ್ರೀಡೋ ಎಜುಕೇಷನ್ ಬಗ್ಗೆ ಪೋಷಕರು ಮತ್ತು ಶಿಕ್ಷಕರು ಮಕ್ಕಳ ಜೊತೆ ಈ ಒಂದು ಪ್ರಾಯೋಗಿಕ ಕ್ರೀಡೋ ಶಿಕ್ಷಣದ ಒಂದು ನೀತಿ ವಿಧಾನಗಳನ್ನು ನೋಡಿದ್ರೆ ತುಂಬ ಸಂತೋಷ ಆಗ್ತಾ ಇದೆ. ಗ್ರೇಟ್ಫುಲ್ ಎಜುಕೇಷನ್ ಫಾರ್ APS ಸ್ಕೂಲ್ ಅಂತ ಹೇಳ್ಬೋದು. ಯಾಕಂದರೆ ಅವರಿಗೆ ಈ ಮಟ್ಟದಲ್ಲೇ ಒಂದು ಬೇಸಿಕ್ ಮಟ್ಟದಲ್ಲೇ ಅವರಿಗೆ ತಾಂತ್ರಿಕ ಮತ್ತು ಯೋಚನೆ ಮಾಡೋದು, ರೀಸನಿಂಗ್ ಅಂದರೆ ಒಂದು ಕ್ರಿಯೇಟಿವಿಟಿ. ಕ್ರೀಡೋ ಅಂದ್ರೇ ಕ್ರಿಯೇಟಿವಿಟಿ. ಅವರು ಪ್ರಾಯೋಗಿಕವಾಗಿ ಯಾವ ಥರ ಎಜುಕೇಷನ್ನ ನೆಕ್ಸ್ಟ್ ಬರೋ ಇದಕ್ಕೆ ಇಂಪ್ರೂವ್ಮೆಂಟ್ ಆಗಬೇಕಂತ ತುಂಬ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ ಪ್ರೋಗ್ರಾಮ್ಗೆ. ಬೇರೆ ಸ್ಕೂಲ್ ಈ ಥರ ನಡ್ಸೋಕ್ಕೆ ಚಾನ್ಸೇ ಇಲ್ಲ. ನಾನು ನೋಡಿದ್ದೀನಿ ಬೇಜನ್ ಸ್ಕೂಲ್ಗಳಲ್ಲಿ ಶಾಲೆಗಳಲ್ಲಿ ಈ ಥರ ಪ್ರೋಗ್ರಾಮ್ ನಡೆಸ್ಕೊಟ್ಟಿದ್ದು ನೋಡಿಲ್ಲ. ಆದರೆ ಇದು ಒಂದು ಹ್ಯಾಪಿ ಅನಿಸ್ತಾ ಇದೆ ನನಗೆ, ತುಂಬ ಸಂತೋಷ. ಈ ಈ ಶಾಲೆಯ ಮ್ಯಾನೇಜ್ಮೆಂಟಿಗೆ ಆಮೇಲೆ ಮಕ್ಕಳಿಗೆ ಪೋಷಕರಿಗೆ ನಾನು ತುಂಬವಾದ ಧನ್ಯವಾದಗಳನ್ನು ಹೇಳ್ತೀನಿ ಸರ್. ಹಾಗೂ ನಿಮ್ಮ ನ್ಯೂಸ್ ಚಾನಲ್ಗೂ ಕೂಡ ತುಂಬ ಆಭಾರಿಯಾಗಿದ್ದೇನೆ. ನೀವು ಎಲ್ಲರಿಗೂ ಈ ಒಂದು ಮಾಹಿತಿಯನ್ನು ಕೊಟ್ಟು ಈ ಸ್ಕೂಲ್ ಬಗ್ಗೆ ಇನ್ನೂ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗೋದಕ್ಕೆ ನೀವು ಕೂಡ ಒಂದು ತುಂಬ ಕಾಳಜಿ ವಹಿಸ್ತಾ ಇದ್ದೀರಾ. ತುಂಬ ಥ್ಯಾಂಕ್ ಯು ಸರ್. Child is Srinivas. He is studying in 2nd standard. From UKG he is coming to APS Attibele. I could clearly see a difference between a student who is studying with Credo and in another school without Credo. For instance, ಮ್ಯಾಥಮೆಟಿಕ್ಸಲ್ಲಿ ಅವರು ಅಡಿಷನ್ ಆರ್ ಸಬ್ಟ್ರಾಕ್ಷನ್ ಮತ್ತು ಅದೇನು ಮಾಡೋಕ್ಕೆ, ಇನ್ ಅದರ್ ಸ್ಕೂಲ್ಸ್ children try to remember that by studying it, reading it multiple times or writing it multiple times. But counting and understanding place values, ಮತ್ತು as I said 2D 3D ಇದರಲ್ಲಿ ಡಿಫರೆನ್ಸ್, all these things my son is able to do it very easily when I compare him with in other school children, in my neighbors. So he is able to understand the concept of dimensions, spatial dimension ಆಗೋದು, ಇಲ್ಲಾಂದರೆ ಅಡಿಷನ್ ಅಂದರೆ ಏನು, ಮಲ್ಟಿಪ್ಲಿಕೇಶನ್ ಈಸ್ ರಿಪೀಟೆಡ್ ಅಡಿಷನ್ ಅಂತ, ವೈ ಇಟ್ ಈಸ್ ಕಾಲ್ಡ್ ರಿಪೀಟೆಡ್ ಅಡಿಷನ್, ಆಲ್ ದೋಸ್ ಥಿಂಗ್ಸ್ ಅವನಿಗೆ ಈಸ್ ಈಸಿಲಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ರೀಪ್ರೊಡ್ಯೂಸ್ ಇಟ್. So that's what makes APS a bit special when compared to other schools who do not have this Credo facilities. But the major point is APS is able to find Credo and understand the importance of it and spend money and get it into the school. So that's where I think management of APS have to be congratulated and thanked for their efforts to making the kids really enabling them to understand the education in a conceptual manner. ನಮಗೆ ತುಂಬಾ ಖುಷಿ ಇದೆ. ಆ್ಯಕ್ಚುಲಿ ನನ್ನ ಮಗಳು LKGಲಿ ಸ್ಟಾರ್ಟಿಂಗ್ ಲಾಸ್ಟ್ ಇಯರ್ ಇದಾಯಿತು. ಬಟ್ ನಾವು ಏನು ಅಂದ್ಕೊಂಡು ಬಂದು, ಬಟ್ ತುಂಬಾ ಚೆನ್ನಾಗಿದ್ದಾರೆ. ಮತ್ತು ಇಲ್ಲಿ ಟೀಚರ್ ಒಳ್ಳೆ ಟ್ರೈನ್ ಟೀಚರ್, ನಮಗೆ ಫಸ್ಟ್ LKG ಒಳ್ಳೆ ಟೀಚರ್ ಸಿಕ್ಕಿದ್ದು ನಾಗರತ್ನ ಮೇಡಮ್ ಅಂತ ಹೇಳ್ಬಿಟ್ಟು ತುಂಬಾ ಖುಷಿ ಆಯಿತು ಅವರು ನೋಡಿದೆ. ಪುನಃ ಕಂಟಿನ್ಯೂ ಅದರಲ್ಲೇ ಮಾಡಿದೆ. ಇವಾಗ ಮೌನ ಮೇಡಮ್ ಅಂತಿದೆ UKG, ತುಂಬಾ ಖುಷಿ ಇದೆ. ಪ್ರಾಕ್ಟಿಕಲ್ ಮಾಡಿಕೊಂಡು ಅವರು ಸ್ಟಡಿ ಮಾಡೋದ್ರಿಂದ ಅವ್ರ ಮನೇಲಿ ಬಂದ್ರೂ ನಮಗೇನು ತೊಂದರೆ ಏನಿಲ್ಲ. ನಾಳೆ ಹೋಗಬೇಕು ಸ್ಕೂಲಿಗೆ ಅಂದರೆ ನಾವೇನು ತೊಂದರೆ ಕೊಡೋಂಗಿಲ್ಲ, ನಮಗೆ ಯಾರಿಗೂ ತೊಂದರೆ ಕೊಡೋಲ್ಲ. ಅವಳೇ ಹೊರಡ್ತಾಳೆ, ಅವಳೇ ರೆಡಿ ಆಗಲಿಕ್ಕೆ ಅವರೇ ಇದಾಗ್ತಾಳೆ, ಖುಷಿಲಿ ಬರ್ತಾರೆ. ಇವಾಗ ಯಾಕೆಂದರೆ ಕೆಲವೊಂದು ಮಕ್ಳು ನಮಗೆ ಭಯ ಇತ್ತು, ನಾಳೆ ಬೆಳಿಗ್ಗೆ ಹೊರಡಿಸ್ಬೇಕು, ಅವ್ರನ್ನ ಹೆಂಗೆ ಇದು ಮಾಡಬೇಕು ಅಂತ ಅದೊಂದು ಭಯ ಇತ್ತು. ಈ ಸ್ಕೂಲಿಗೆ ಬಂದಮೇಲೆ ನಮಗೆ ಏನು ತೊಂದರೆ ಏನಿಲ್ಲ. ಅವ್ರ ಪಾಟಿಗೆ ಅವರು ಎದ್ದೊಳ್ತಾರೆ, ಬರ್ತಾರೆ, ರೆಡಿ ಆಗಲಿಕ್ಕೆ ನಾವು ಸ್ವಲ್ಪ ರೆಡಿ ಮಾಡಿಕೊಡ್ಬೇಕು, ಮತ್ತು ಅವ್ರಿಗೆ ಖುಷಿಲಿ ಬರ್ತಾರೆ. ಹಳೇದಾಗೆ ತುಂಬಾ ಟ್ರೈನ್ಡ್ ಟೀಚರ್ ಇದ್ದಾರೆ. ಅದು ನಾವು ನಮ್ಮ ಮಕ್ಕಳ ಬಗ್ಗೆ ನಾವು ಹೇಳ್ಕೊಳ್ಳೋದಲ್ಲ, ಟ್ರೈನ್ಡ್ ಈ ಸ್ಕೂಲಲ್ಲಿ ಟ್ರೈನ್ ಆಗಿರೋ ಒಳ್ಳೆ ಟೀಚರ್ಸ್ ಇದ್ದಾರೆ. ಅದರಿಂದ ನಮ್ಮ ಮಕ್ಕಳು ಅಷ್ಟು ಸ್ಪೀಡಾಗಿ ಒಂದು ಮಾತಾಡೋದಾಗಲಿ, ಒಂದು ಇಂಗ್ಲೀಷ್ನಲ್ಲಿ ಇದು ಮಾಡೋದಾಗಲಿ, ಒಂದು ಮ್ಯಾಥ್ಸ್ ಕ್ಯಾಲ್ಕುಲೇಷನ್ ಮಾಡೋದು, ಇದರಿಂದ
ಇದೆಲ್ಲ ಸಲ್ಲಬೇಕು ಈ ಸ್ಕೂಲಿಗೆ APS ಸ್ಕೂಲ್ಗೆ. ಬಟ್ ಅದು ನಮಗೆ ಖುಷಿ ಅಂದರೆ ನಮ್ಮ ಮಕ್ಕಳು ಸ್ಟಾರ್ಟ್ ಆಗಬೇಕಾದ್ರೆ ಕ್ರೀಡೋ ಸಿಸ್ಟಮ್ ತಂದರು. ಅದನ್ನು ನಮ್ಮ ಮಕ್ಕಳಿಗೆ ಬಂದಂಗೆ ಆಗಿದೆ ನಮಗೆ. ಸೊ ಇವಾಗ ಪುನಃ ಎಕ್ಸ್ಟೆಂಡ್ ಅವರು ಫಸ್ಟ್ ಸ್ಟ್ಯಾಂಡರ್ಡ್ ನೆಕ್ಸ್ಟ್ ಇಯರ್ ಪುನಃ ಫಸ್ಟ್ ಸ್ಟ್ಯಾಂಡರ್ಡ್ಗೂ ಸ್ಟಾರ್ಟ್ ಆಗಿದೆ ಕ್ರೀಡೋ ಸಿಸ್ಟಮ್. ಅದು ನಮಗೂ ಇನ್ನೂ ಒಳ್ಳೆ ಖುಷಿ ಇದೆ. ವೇಣು ಸರ್ ಬಗ್ಗೆ ಆಗಲಿ, ರಜಪ್ಪ ಸರ್ ಬಗ್ಗೆ ಆಗಲಿ, ನಮಗೆ ಅವರು ಮೌನ ಮೇಡಮ್ ಬಗ್ಗೆ ಆಗಲಿ, ಯಾವ ನಾಗರತ್ನ ಮೇಡಮ್ ಟೀಚರ್ ಬಗ್ಗೆ ಆಗಲಿ. ಸೊ ಒಳ್ಳೆ ಖುಷಿ ಇದೆ, ಚೆನ್ನಾಗಿದೆ, ಸೂಪರಾಗಿದೆ. APS ಸ್ಕೂಲು ಫ್ಯೂಚರಿಗೆ ಒಳ್ಳೆ ಫ್ಯೂಚರ್ ಇದೆ ಮತ್ತು ಒಳ್ಳೆ ಇದು ಅತ್ತಿಬೆಲೆಯಲ್ಲಿ ಒಂದಲ್ಲ, ಇದು ಬ್ಯಾಂಗ್ಳೂರಲ್ಲೇ ಒಳ್ಳೆ ಹೆಸರು ತಗೊಳ್ತದೆ ಇದು. In APS we always introduce new things for our credos. In any Attibele surrounding we want to introduce any things else activity, basic camera like that only we want to first we will produce for a credo. That's activity is good for our kids. ಹೇಳಬೇಕು ಅಂತ ಹೇಳೋದಾದರೆ ಮಕ್ಕಳು ಪ್ಲೇ ಟು ಗೇಮ್ ಅಂತ ಹೇಳ್ತೀವಿ. ಗೇಮ್ ಇರೋದ್ರಿಂದ ಮಗು ಆ ಥಿಂಗ್ಸನ್ನು ಮುಟ್ಟಿ ಕಲಿಯೋದ್ರಿಂದ ಆ ಮೈಂಡಲ್ಲಿ ಏನು ಸೆಟ್ ಆಗುತ್ತೆ ಅಂದರೆ ಮೆಮೊರಿ ಪಾಟಲ್ಲಿ ಸ್ಟೋರೇಜ್ ಆಗಿ ಆ ಮಗು ಇವಾಗ ಈವನ್ ನಾವು ಕಲಿಬೇಕಾದ್ರೆ ಯಾವುದೇ ಒಂದು ಥಿಂಗ್ಸ್ ಆಗಲಿ ಏನಾದರೂ ಆಗಲಿ ಇರ್ತಾ ಇರಲಿಲ್ಲ. ಆ ಮಗು ಮುಟ್ಟೋದ್ರಿಂದ ಆ ಮೆಮೊರಿ ಪವರಲ್ಲಿ ಹೆಚ್ಚು ಜ್ಞಾನದಲ್ಲಿ ಬೆಳವಣಿಗೆ ಆಗುತ್ತೆ. ಯಾವಾಗ ಏನು ಕೇಳಿದ್ರು ಕೂಡ ಆ ಮಗು ಕೇಳುತ್ತೆ. ಈವನ್ ನಾವು ಕಲಿಯೋ ಟೈಮಲ್ಲಿ ಯಾವುದೇ ಒಂದು ಫೆಸಿಲಿಟೀಸ್ ಇರಲಿಲ್ಲ. ಇವಾಗ ನಮ್ಮ 4th ಮಕ್ಕಳು 5th ಮಕ್ಕಳು ಏನಂತ ಇದ್ದಾರೆ ಅಂದರೆ, ಮ್ಯಾಮ್ ನಮಗೂ ಈ ಥರ ಇದ್ದಿದ್ರೆ ಚೆನ್ನಾಗಿರ್ತಾಯಿತ್ತು ಕ್ರೀಡೋ ಅನ್ನೋ ಒಂದು ಬೇಸಿಕನ್ನು ಕೇಳ್ತಾ ಇದ್ದಾರೆ. ನಮ್ಮ ಮ್ಯಾನೇಜ್ಮೆಂಟ್ಗೆ ಥ್ಯಾಂಕ್ಸ್ ಅಂತ ಹೇಳಬೇಕು ಅನಿಸುತ್ತೆ. 3 ವರ್ಷ ಆಯಿತು ನಾವು ಕ್ರೀಡೋ ಇಂಟ್ರೊಡ್ಯೂಸ್ ಮಾಡಿ. ನಮ್ಮ ಪೇರೆಂಟ್ಸ್ ಕಡೆಯೂ ಕೂಡ ತುಂಬ ಸಪೋರ್ಟ್ ಆಗಿದೆ ಮತ್ತು ಮಕ್ಕಳು ಮೆಮೊರಿ ಇಂಪ್ರೂವ್ಮೆಂಟ್ ಕೂಡ ಆಗ್ತಾ ಇದೆ. ಹೀಗಾಗಿ ತಾಯಿ ಮನೆಯಲ್ಲಿ ಕಲಿಸ್ಕೊಳ್ಳೋದಕ್ಕಿಂತ ಇಲ್ಲಿ ಮಗು ಮನೆಯ ಮೊದಲ ಪಾಠಶಾಲೆ ಅಂತ ಹೇಳ್ತಾ ಇದ್ದೀವಿ. ಆ ಮನೆಯಿಂದ ಕಳ್ಕೊಂಡು ಮಗು ಇಲ್ಲಿ ಬಂದಾಗ ಟೀಚರ್ ಸೆಕೆಂಡ್ ಮದರ್ ಆಫ್ ದ ಇನ್ APS. ವೈ? ಬಿಕಾಸ್ ದೇ ವಿಲ್ ಇನ್ಕ್ಲೂಡಿಂಗ್ ಬೋತ್ ಮಗು ಮತ್ತು ಟೀಚರು ಇಬ್ಬರು ಕೂಡ ಕುತ್ಕೊಂಡು ಅಲ್ಲಿ ಕಲಿಯೋದ್ರಿಂದ ಆ ಮಗು ಜ್ಞಾನ ಅನ್ನೋದೇನಾಗುತ್ತೆ, ಬೆಳವಣಿಗೆ ಆಗುತ್ತೆ. ನಮ್ಮ ಮ್ಯಾನೇಜ್ಮೆಂಟ್ಗೆ ನಾನು ಥ್ಯಾಂಕ್ಸ್ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಏಕೆಂದರೆ ಮಗುವಿನ ಬೆಳವಣಿಗೆಗೆ ಎಷ್ಟು ಸಪೋರ್ಟ್ ಬೇಕೋ ನಮ್ಮ ಟೀಚರ್ಗೆ ಕೂಡ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಬರೀ ಕ್ರೀಡೋ ಅಲ್ಲ, ಹೈಸ್ಕೂಲ್ವರೆಗೂ ಕೂಡ ರಿಸೋರ್ಸ್ ಪರ್ಸನ್ನ ಕರ್ಕೊಂಬಂದು ನಮಗೂ ಕೂಡ ಏನು ಫಾಲ್ಟ್ ಅಥವಾ ಏನಾದರೂ ಇಂಪ್ರೂವ್ಮೆಂಟ್ ಏನಾಗಬೇಕು ಅದ್ರ ಬಗ್ಗೆ ಎಲ್ಲ ಕೂಡ ನಮಗೆ ಟ್ರೈನಿಂಗನ್ನು ಕೊಡ್ತಾ ಇದ್ದಾರೆ. ಒನ್ಸ್ ಅಗೇನ್ ವಿ ಥ್ಯಾಂಕ್ ಫಾರ್ ಅವರ್ ಮ್ಯಾನೇಜ್ಮೆಂಟ್. ಗುಡ್ ಮಾರ್ನಿಂಗ್ ಆಲ್. ನಮ್ಮ ಇಬ್ಬರು ಮಕ್ಕಳು ಇಲ್ಲಿ ಓದ್ತಾ ಇದ್ದಾರೆ. ಫಸ್ಟ್ 9th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ ಫಸ್ಟ್ ಮಗು. ಸೆಕೆಂಡ್ ಮಗು ಒಂದು ಈಗ UKG. ಆ್ಯಕ್ಚುಲಿ ಅವನಿಗಿನ್ನೂ మాట్లాడక కూడా బరಲ್ಲ. సారీ కన్నడలో మాట్లాడుతా ఇದ್ದೀನಿ. వాడికి ఇంకా మాట్లాడేదానికి కూడా రాదు. యాక్చువల్లీ వాళ్ళు వచ్చి ఇప్పుడు క్రీడో స్టార్ట్ చేసిన తర్వాత చాలా ఇంప్రూవ్మెంట్ ఉంది. యాక్చువల్లీ ఒక్కొక్క థింగ్స్ గురించి మాకే తెలియట్లా. వాడు చెప్పినప్పుడు చాలా ఖుషిగా ఉంది. ఇంకొకటి ఏమంటే వాడు వచ్చి ఇప్పుడు నేషనల్ సింబల్స్ చెప్పాడు. వాడు చూసిన తర్వాత నాకు చాలా హ్యాపీగా ఉంది. థ్యాంక్స్ ఫర్ మేనేజ్మెంట్, మునిరాజు సార్, రాజప్ప సార్ అండ్ వేణుగోపాల్ సార్ అండ్ ఆల్ టీచర్స్ అండ్ టోటల్ మేనేజ్మెంట్. థ్యాంక్ యూ.